ತಂದಿದ್ದು. ಇದು ತನು, ಇದು ನೀನು, ಇದು ನಾನು, ಇದು ಪಲ್ಲಿ, ಹರ್ಷಿತಾ ಇಲ್ಲಿ. ಒಟ್ಟು ತಿಂಡಿ ಮಾತ್ರ ಇಂಡಿಯಾದು. ನೀನು ಹೇಳ್ತಲ್ಲ, ನೀನು ಹೇಳು. ಶಶಿನವರೆಲ್ಲ ಇಂಡಿಯಾದವರು, ಇನ್ನೇನು ಹಿಡ್ಕೊಂಡ್ಬಿಟ್ಟಿದ್ದ. 100% ಇಂಡಿಯಾನಾಗ ಗೆಲ್ಲೋದು ಇವತ್ತು. ಎಕ್ಸಾಕ್ಟ್ಲಿ. ಸಾರಿ, ಮಂಡ್ಯ ಆಗ್ತಿದ್ದೀನಿ. ಮಂತ್ರಾಲಯಕ್ಕೆ ಹೋಗಾದ್ಮೇಲೆ ನಮ್ಮ ಇಂಡಿಯಾ ಅಷ್ಟೊಂದು ಗೆದ್ದಿರುತ್ತಲ್ಲ, 4 ಹೆಚ್ಚಾಗಲಿಲ್ಲ. Why am I so used to all this bad news? Where won't my troubles go? ಎಲ್ಲ ನೆಕ್ಸ್ಟ್ ಅದೆಲ್ಲ ಮಾತಾಡೋದು ಟೈಮ್ ಸ್ಕೇಲ್. ಸೊ ಫೈನಲಿ ನಾವು ಮಂತ್ರಾಲಯಕ್ಕೆ ಹೋಗ್ತೀವಿ. ಎಷ್ಟು ಖುಷಿ ಆಗ್ತೈತೆ. ಕೇಳಿಸ್ತಿಲ್ಲ ಅವರಿಗೆ, ಕೇಳಿಸ್ತಾ ನಾನು ಸ್ವಲ್ಪ ಅವ್ರಿಗೆ ವಾಲ್ಯೂಮ್ ಕೊಟ್ಟಿರ್ಬೇಕು. ಎಷ್ಟು ಖುಷಿ ಆಗ್ತೈತೆ ಲೆವೆಲ್. ಸೊ ಇದು ಸಡನ್ ಪ್ಲಾನ್. ನಮ್ಗೆ ಇನ್ನೇನು ಡೌಟ್ ಅಲ್ಲಿ ಇತ್ತು. ಹಾಗೆ ನೀವು ಈಗ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ, ಇಂದ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕ್ಲಾರಿಟಿ ಎಲ್ಲ. ಸೊ ನಮ್ಮಿಂದ ಯಾರು ಗೊತ್ತಾ, ಜಯ, ಪವಿತ್ರ, ಹಾಗೆ ರಶ್ಮಿತಾ, ಹಂಗೆ ನನ್ನ ಪ್ರಿಯ ಫ್ರೆಂಡ್ ಸಿಂಧು ಬರ್ಬೇಕಿತ್ತು. ನಾನು ಈಗೊಂಥರ ಚೆನ್ನಾಗಿದೆ. ನೆಕ್ಸ್ಟ್ ನಿನ್ನೆ ಏನೇ ಮಾತಾಡಿದ ನಾನಾ ಏನ್ ಹೇಳ್ಬೇಕು, ಅದೇ ನಂದು ಅಷ್ಟೊಂದು ಕನ್ಫರ್ಮೇಶನ್ ಇರ್ಲಿಲ್ಲ. ನಿನ್ನೆ ತಕೊಂಡು ಹೋಗದ ಬೇಡವಾ, ಹೋಗದ ಬೇಡ ಅಂತ ಒಂದ್ ಡೈಲಮಾದಲ್ಲಿದ್ದೆ. ಲಾಸ್ಟ್ ಒಂದ್ ಕಾಲ್ ಮಾಡ್ದೆ, ಓ ಆಯ್ತು ಫಿಕ್ಸ್. ಆ ಕಾಲರ್ ಬೇರೆ ಐತೆ, ನಾಡಿದೆ ಕೊಡ್ಬೇಕು. ಯಾರು ಕಾಮಿಡಿ ಬಲ್ಸಾಗಿ ಇನ್ನ ಮ್ಯಾಜಿಕ್ ಏನಾಯ್ತು ಗೊತ್ತಾ, ನಮ್ದು ಯಾವ್ದೇ ರೀತಿ ಬುಕ್ಕಿಂಗ್ ಇರಲಿಲ್ಲ. KSRTC ಬಸ್ಸು ಮಾಡ್ಬೇಕು ಅಂತ ನಿನ್ನೆ ತಿಳ್ಕೊಂಡು ಹೋಗೋ, ಬಟ್ ತುಮಕೂರಲ್ಲಿ ಯಾವ್ದೇ ರೀತಿ ಆ ತರ ಬುಕ್ಕಿಂಗ್ ಇಲ್ಲ ಅಂತ ಅಂದ್ರು. ಆಮೇಲೆ ಅಲ್ಲಿ ಕೇಳಿಕೆ 12:30 ಬರುತ್ತೆ, ನೋಡೋಣ ಟ್ರೈ ಮಾಡೋಣ ಅಂದ್ರು. ಇದು ಸಂಡೇ, ನಮ್ಮ ಪ್ಲಾನಿಂಗ್ ನಿನ್ನೆನೆ ಇತ್ತು. ಬಟ್ ನಾವ್ ಹೆಂಗ್ ಮಾಡ್ದು ಅಂದ್ರೆ ಹೆವಿ ರಶ್ ಇರುತ್ತೆ, ಸುಮ್ಮನೆ ಯಾಕೆ ಅಂದ್ಬಿಟ್ಟು ಯಾವ ಜೋಕ್ ಮಾತಾಡ್ತಿದ್ದೆ. ಒಂದ್ ನಿದ್ದೆ ಆಯ್ತು, ಇವಳಂತೂ ನಿದ್ದೆ ಮಾಡಿ ಎಕ್ಸೈಟ್ಮೆಂಟ್, ಫುಲ್ ಖುಷಿಯಾಗಿದ್ದೀನಿ. ಅದು 8 years ಹಾಕಿರೋದು ನಾನು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ. ಇವತ್ತು ನಿನ್ನೆರೋದು ದೇವ್ರು ಇಲ್ಲ, ನಾನು ಯಾವ ರಾಯರು ನೋಡ್ತೀನಪ್ಪ ನಿಂಗೆ. ಸೊ ನಿನ್ನೆ ಪ್ಲಾನಿಂಗ್ ಇಟ್ಕೊಂಡಿದ್ದ, ಬಟ್ ಹೆವಿ ರಶ್ ಇರುತ್ತಲ್ಲ ಅಂದ್ಬಿಟ್ಟು. ಇವತ್ತೊಂದು ಮ್ಯಾಜಿಕ್ ಏನಾಯ್ತು ಅಂದ್ರೆ, ಖಾಲಿ ಅಷ್ಟು ರಶ್ ಇಲ್ಲ. ನಮ್ ದೇವ್ರ ಏನ ನಿಜವಾಗ್ಲು ಮೆಜೆಸ್ಟಿಕ್ ಬರ್ತಿದ್ರು, ನಮ್ಗೆ ಏನೋ 4 hours ಬೇಕಂತ ಆ ಟ್ರಾಫಿಕ್. ಸೊ ಎಲ್ಲ ದೇವ್ರ ಏನೋ ಬೇಗ ರೀಚ್ ಆದೋ. ಅದು ಡೈರೆಕ್ಟ್ ತುಮಕೂರಿಂದಾನೆ ಒಂದು ಬಸ್ ಇತ್ತು, ಎಲ್ಲ ಈಸಿಯಾಗಿ ಆಯ್ತು. ಸೊ ಅಲ್ಲೊಂದು ದರ್ಶನ ಮಾಡ್ತೀವಿ, ಹಂಗೆ ನೋಡಿ ವಿಡಿಯೋ ಮಾತಾಡೋ. ಆಕ್ಚುಲಿ ₹1 ಇನ್ನ ₹1 ಬಜೆಟ್ ಇರೋದು ಅಂತ ಅಂದ್ರೆ ನಮ್ಗೆ ಇನ್ನ ₹1 ಏನೂ ಆಗಿಲ್ಲ. ಯಾಕೆ ಅಂದ್ರೆ ಕರ್ನಾಟಕ ಹಾಗೆ ಇನ್ನ ಏನ್ ಗೊತ್ತಾ, ಬಳ್ಳಾರಿಯಿಂದ ಅನ್ಸುತ್ತೆ ಚಾರ್ಜಸ್ ಇರುತ್ತೆ ಅದ್ರ ಮೇಲೆ. ಸೊ ನಮಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಏನೇ ಇನ್ಫಾರ್ಮೇಶನ್ ಇದ್ರು ಎಂಡಿಂಗ್ ಹೇಳ್ತೀವಿ. ಸೊ ಮತ್ತೆ
ನನ್ನೆಲ್ಲ ಮರ್ತುಬಿಟ್ಟಿರ್ತೀರಾ ಅನಿಸುತ್ತೆ, ಇಷ್ಟು ಡಿಲೇ ಮಾಡಿದ್ರೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋದು. ಸೊ ನೀವು ನಿಜ ಮರ್ತೇ ಬಿಡ್ತೀರಲ್ವಾ. ಸೊ ಹಾಗೆ ನಾನು ತುಂಬ ದಿನ ಆದಮೇಲೆ ನಾನು ವಾಯ್ಸ್ ಓವರ್ ಮಾಡ್ತಿದ್ದೀನಿ. ನಿಜವಾಗ್ಲೂ ನನ್ನ ವಾಯ್ಸ್ ನಾನೇ ಮಿಸ್ ಮಾಡ್ಕೊತಿದ್ದೆ. ನಾವೇನೇ ಕೆಲಸ ಮಾಡ್ತಿದ್ರು ಅಷ್ಟೇ, ನಾವು ಇಷ್ಟಪಟ್ಟು ಮಾಡೋ ಕೆಲಸದಲ್ಲಿ ಸಿಗೋ ತೃಪ್ತಿ ಯಾವುದ್ರಲ್ಲೂ ಸಿಗಲ್ಲ. ಸೊ ಅದೇ ರೀತಿ ನೆಮ್ಮದಿ ಅನಿಸ್ತಿದೆ ನನಗೆ ವಾಯ್ಸ್ ಓವರ್ ಮಾಡಬೇಕಾದ್ರೆ. ಸೊ ಗಾಯ್ಸ್, ಏನು ಗೊತ್ತಾ, ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ March 8th. ಬಟ್ ಈ ವಿಡಿಯೋ ಅಪ್ಲೋಡ್ ಮಾಡೋದು ತುಂಬ ಡಿಲೇ ಆಗಿದೆ, ತುಂಬ ಡಿಲೇ ಆಗಿದೆ. ನಾವು ಬಸ್ಸಲ್ಲಿ ಹೋಗಿದ್ದಿದ್ದು. ಆ ಇನ್ಫಾರ್ಮೇಷನ್ ಹೇಳಬೇಕು ಅಂದರೆ, ನಾವು ಸಡನ್ ಪ್ಲ್ಯಾನ್, ತುಂಬ ಸರಿ ಕ್ಯಾನ್ಸಲ್ ಆಗೋದು ಅಂತ ಸಡನ್ ಪ್ಲ್ಯಾನ್ ಮಾಡಿದೆವು. ಯಾವುದೇ ರೀತಿ ಸೀಟ್ ಬುಕ್ಕಿಂಗ್ ಇರಲಿಲ್ಲ, ಎಷ್ಟು ಜನ ಹೋಗೋದು ಅಂತ ಕನ್ಫರ್ಮೇಷನ್ ಇರಲಿಲ್ಲ. AC ಕೋಚ್ ಬಸ್ ಬುಕ್ ಮಾಡೋಣ ಅಂದರೆ, ಸೊ ಹಂಗಾಗಿ KSRTC ಬಸ್ಸಲ್ಲೇ ಬುಕ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು. ಬಟ್ ತುಮಕೂರಿಂದನೇ ಡೈರೆಕ್ಟ್ ಬಸ್ ಇದೆ ಅಂತ ಗೊತ್ತಾಯಿತು. ಬಟ್ ಹಿಂದಿನ ದಿನ ವಿಚಾರಿಸ್ತು, ಪ್ರತಿದಿನ 12:30ಗೆ ಬಸ್ ಬರುತ್ತಂತೆ. ಕನ್ಫರ್ಮೇಷನ್ ನೀವು ಒಂದ್ಸರಿ ವೇರಿಫೈ ಮಾಡಿಕೊಂಡೇ ಹೋಗಿ ಹಿಂದಿನ ದಿನ. ಸೊ ಅದೇ ರೀತಿ ನಾವು March 8 ಹೊರಟು ಸಂಡೇ ಮಂಡೇ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಹೆಂಗೂ ಬುಕ್ ಮಾಡಿಲ್ಲ, ತುಂಬ ರಶ್ ಇರುತ್ತೆ, ಸಂಡೇನೇ ಹೋಗೋಣ ಅಂತ. 12:30ಗೆ ಬಸ್ ಇರುತ್ತೆ ಅಂದರು. ಒಂದು ಸ್ವಲ್ಪ ಡಿಲೇ ಆಯಿತು ಬಸ್ ಬರೋದು. 1:30ಗೆ ಬಂತು. ನಾವಲ್ಲಿ ರೀಚ್ ಆಗಿದ್ದು 10:30ಗೆ. ಸೊ ಟಿಕೆಟ್ ಎಲ್ಲ ಬಂದು ಮಾಮೂಲಿ ಅಂದರೆ ತುಮಕೂರಿಂದ ಬಳ್ಳಾರಿವರೆಗೂ ಫ್ರೀ ಇರುತ್ತೆ. ಬಳ್ಳಾರಿಯಿಂದ ಮಂತ್ರಾಲಯಕ್ಕೆ ಎಷ್ಟು ಚಾರ್ಜಸ್ ಅಂದರೆ 187 ಪರ್ ಪರ್ಸನ್ಗಿರುತ್ತೆ. ಹಾಗೆ ರೂಮ್ ಬುಕ್ಕಿಂಗ್ ಅಲ್ಲೇ ನಿಯರ್ ನೋಡಿದೋ 1200 ಆಗಿತ್ತು. ನಾವು ಬರ್ತಾನೋ ಅಷ್ಟೇ ಯಾವುದೇ ರೀತಿ ಬುಕ್ ಮಾಡೋಕ್ಕೂ ಆಗ್ತಿರಲಿಲ್ಲ. ಜನರಲ್ ಟ್ರೈನು ಅಂದರೆ ನಮ್ಗೆ ಸ್ಲೀಪಿಂಗ್ ಕೋಚು ಏನೂ ಸಿಗ್ತಿರಲಿಲ್ಲ. ಸೊ ಹೆಂಗೋ ಸದ್ಯ ಅಲ್ಲೂ ಬರ್ತಾ ಫೆಸಿಲಿಟಿ ಹೆಂಗೋ ಸಿಕ್ತು. ನಾವು ಹೋಗಿದ್ದಷ್ಟೇ, ಬಟ್ ಫೆಸಿಲಿಟೀಸ್ ಹಂಗೆ ಕ್ರಿಯೇಟ್ ಆಯಿತು. ಅಷ್ಟೇ ಚೆನ್ನಾಗಿ ದರ್ಶನವೂ ಆಯಿತು. ಸೊ ಈಗಿತ್ತು ನಮ್ಮ ಮಂತ್ರಾಲಯ ಪಯಣ. ₹100 ಅವನು ತಗೊಂಬ ಸರ ಬಳೆ ಎಲ್ಲ ₹100. ಯಾರು ತಂದಿದ್ದು? ಅದಕ್ಕೆ ಅಷ್ಟು ಸ್ವೀಟ್ ಆಗಿರೋದು. ರಶ್ಮಿತಾ ಸ್ವೀಟ್
ನೋಡಿ ಗಸ್ ಫುಲ್ ಮೀಲ್ಸ್ ತೊಗೊಂಬಂದು ಅಲ್ಲಿ ಬಸ್ ಸ್ಟಾಪ್ ಇತ್ತು, ಅಲ್ಲಿ ಸ್ಟಾಪ್ ಕೊಟ್ಟರು ತಂದು ನನ್ನ ಮಾತು ನೋಡ್ತಿದ್ರೆ ಎಲ್ಲರಿಗೂ ನಗು ಬರ್ತಾಯಿದೆ. ನಿಜ? ಹ್ಞೂ ಪ್ಲೇಟ್ ಹಾಕೋರೆ ಬುದ್ಧಿವಂತರು ಕಣೆ ಹೆಂಗೋ ಸದ್ಯ. ಹಂಗೆ ಹಿಂಗೆ ಒಂದು ನೋಡಿ ಸರ್ವ್ ಮಾಡ್ತಾವಳೆ ಪವಿತ್ರ. ಹಾಗೆ ಪಾರ್ಸಲ್ ತಂದಿದ್ದೀವಿ, ಅಳಿಸ್ತೈತೆ ಇವಳಿಗೆ ಗೊತ್ತಾಗಿಲ್ಲ ಎಷ್ಟು ಚೆನ್ನಾಗಿದೆ ಅಂತವಳೆ. ಏನು ಗೊತ್ತಾ ಗಾಯ್ಸ್, ಅವಳು ಅಳ್ಸೋಗಿಲ್ಲ ಅಂತ ಪಾಪ ಅಲ್ವಾ, ಪಿ ಇಂದ ಸ್ಟಾರ್ಟ್ ಆಗುತ್ತಲ್ಲ, ಪಿ ಫಾರ್ ಪವಿತ್ರ, ಸೊ ಅದಕ್ಕೆ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅಳ್ಸೋಗಿಲ್ಲ ಪಲಾವ್, ಅದಕ್ಕೆ ಗೊತ್ತಾಗಿಲ್ಲ. ಚೆನ್ನಾಗಿದೆ. ಸರ್ವ್ ಮಾಡಿ ಅವ್ರಿಗೆಲ್ಲ. ನಾವು ಹೋಗ್ರಿ, ನಾವು ನೆಕ್ಸ್ಟ್ ಬರ್ತೀವಿ. ಬಾಯ್. ಇಲ್ಲ ಎಲ್ಬೂಡಿ ಇವಳು. ನಾನು ಅವ್ರ ಕೈ ಇದನ್ನು ಕೊಟ್ಟು ಕಳಿಸ್ಬೇಕಲ್ಲ, ಪೀಜೆ ಹಾಕ್ಕೊಡು. ನಾನು ಇಲ್ಲೂ ನಾನೇ ಗೈಸ್. ಇಲ್ಲಿ ಬರೋಕ್ಕೂ ಮುಂಚೆ ಯಪ್ಪ ಎಲ್ಲೇ ಹೋದ್ರು ಇಲ್ಲಿ ಬನ್ನಿ ತುಂಬ ಭಯ ಆಗುತ್ತೆ. ಹುಷಾರಾಗಿ ಬಂದರೆ 3 ಡೇಸು ಇಲ್ಲ ರೂಮ್ಗೆ ಹೋಗಿರ್ತಾರೆ. ಓಪನ್ ಸಿಸ್ಟಮೆ. ಯಾರೋ ಹೆದ್ರುಕೊಂಬೇಡಿ, ಇವತ್ತು ಒಂದಿನ ಅವಸರ ನೋಡ್ರಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲೇನೋ ದೋಷ ಇದೆ. A few moments later. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಆಗ್ತಿಲ್ಲ, ಅವಳೆ ಲೂಸ್ ಥರ ಆಗ್ಬಿಟ್ಟಿದ್ದೀವಿ. ಸೊ ಬಿಸಿಲು ಹೆವಿ. ಸೊ ಇನ್ನೆಲ್ಲ ಆಡಿಯೋ ಮಾಡಾಕ್ತೀನಿ. ಕಳ್ಸಿ ಆಚೆ.